ಸಿಕಂದರ್ ಅನ್ನೋ ಪದದ ಮೂಲ ಪರ್ಷಿಯನ್ ಹಾಗೆ ಉರ್ದು ಭಾಷೆ. ಅರ್ಥ ಒಬ್ಬ ರಾಜ ಅಥವಾ ವಾರಿಯರ್ ಅಂತ. ಫಿಲಿಮ್ ಶುರು ಆಗೋ ಮುಂಚೆ ಒಬ್ಬ ನಿಜವಾದ ರಾಜ ಎಷ್ಟು ರಾಜ್ಯಗಳನ್ನ ಅಥವಾ ಎಷ್ಟು ಸಂಪತ್ತನ್ನು ಗಳಿಸಿದ್ದಾನೆ ಅನ್ನೋದರಿಂದ ಆಗಲ್ಲ, ಬದಲಿಗೆ ಎಷ್ಟು ಮನಗಳನ್ನ ಗೆದ್ದಿದ್ದಾನೆ ಅನ್ನೋದರಿಂದ ಆಗೋದು ಅಂತ ಹೇಳ್ತಾರೆ. ಈ ಕತೆ ಹಾಗೆ ಕಥೆಯಲ್ಲಿ ಇರೋ ಅಂಥ ರಾಜ್ಕೋಟ್ ಮನೆತನದ ಕೊನೆಯ ರಾಜ ಎಷ್ಟರ ಮಟ್ಟಿಗೆ ಜನರ ಮನಗಳನ್ನ ತಲುಪಿದ್ರು ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ಕೇಡಿ ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 21ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ AR ಮುರುಗದಾಸ್ ಅವರ ಸಿಕಂದರ್. ಕೆಲವೊಂದು ಚಿತ್ರಗಳು ನಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀರುತ್ತೆ ಅಂದರೆ, ಥಿಯೇಟರಿಂದ ಹೊರಗೆ ಬಂದು ಮನೆಗೆ ತಲುಪಿ ಬೇರೆ ಕೆಲಸಗಳ ಮಧ್ಯಾಹ್ನ ಫಿಲಿಮ್ ಪ್ಲಾಟ್ ಕ್ಯಾರೆಕ್ಟರ್ ಯಾವುದೂ ಇಲ್ಲ ಅಂದರೂ ಅಟ್ಲೀಸ್ಟ್ ಹಾಡುಗಳಾದರೂ ನಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇನ್ನು ಕೆಲವು ಫಿಲಿಮ್ಗಳು ಥಿಯೇಟರಿಂದ ಈಚೆ ಬಂದಮೇಲೆ ಮರೆಯೋದಿರಲಿ, ಥಿಯೇಟರಲ್ಲೇ ಫಿಲಿಮ್ ನೋಡಬೇಕಾದ್ರೇ ಸ್ಟೋರಿ ಸ್ಕ್ರೀನ್ ಪ್ಲೇ ಇಂಪ್ಯಾಕ್ಟ್ ಕಮ್ಮಿ ಇರೋದ್ರಿಂದಾನೋ, ಲೂಸಾಗಿ ಕಟ್ಟಿರೋವಂಥ ವರ್ಲ್ಡ್ ಬಿಲ್ಡಿಂಗಿಂದಾನೋ, ಅರೆ ಫಸ್ಟ್ ಹಾಫಲ್ಲಿ ಏನಾಗಿತ್ತು, ಏನು ನಡೀತಿದೆ ಗುರು ಸ್ಕ್ರೀನ್ ಮೇಲೆ ಅಂತ ಮರ್ತೋಗಿ ಇರಿಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಬಿಟ್ಟು ಪ್ಲಾಟಿಗೆ ಬಂದರೆ, ಸಂಜಯ್ ರಾಜ್ಕೋಟ್ AKA ರಾಜಾ ಸಾಬ್ ರಾಜ್ಕೋಟ್ ಮನೆತನದ ರಾಜ್ಕುಮಾರ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಎಲ್ಲ ಪ್ರಾಬ್ಲಮ್ಗಳನ್ನೂ ಸಾಲ್ವ್ ಮಾಡೋ ಒಬ್ಬ ಸೂಪರ್ ಹೀರೋ. ಅಲ್ಲ ರಾಜ. ಹೀಗೆ ಕಷ್ಟಗಳಿಗೆ ಸ್ಪಂದಿಸೋ ದಾರಿಯಲ್ಲಿ ಒಬ್ಬ ಪೊಲಿಟಿಷಿಯನ್ ಹಾಗೆ ಆತನ ಮಗನ ಜೊತೆ ವೈರತ್ವ ಬೆಳೆಯುತ್ತೆ. ಇದರಿಂದ ರಾಜ ಹೇಗೆ ಹೊರಗೆ ಬರ್ತಾನೆ ಅನ್ನೋದೇ ಕತೆ. ಪಾಸಿಟಿವ್ಸ್ ವಿಷಯಕ್ಕೆ ಬಂದರೆ, ಫಸ್ಟ್ ಫೈಟ್ ಸೀಕ್ವೆನ್ಸಲ್ಲಿರೋ ಅಂಥ ಕ್ಯಾಮ್ರಾ ವರ್ಕು, ಥೀಮ್ ಸಾಂಗು, ಹಾಗೆ ಅಲ್ಲಿ ಇಲ್ಲಿ ಒಂದೆರಡು ಮೂಮೆಂಟ್ಸ್ ವರ್ಕ್ ಆದವು ಅಂತ ಹೇಳ್ಬೋದು. ಆಲ್ಫಾ ಮೇಲ್ಗೆ ಕೊಟ್ಟಿರೋ ಅಂಥ ರೀಸ್ನಿಂಗ್, ಪೊಲೀಸರಿಗೆ ಪೊಲೀಸರದ್ದೇ ಜೀಪು ಸೇಫ್ ಅಲ್ಲ ಅಂತ ಹೇಳೋ ರಾಣಿಯ ಒಂದು ಸೀನ್. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬಂದರೆ, ಆಗಲೇ ಹೇಳಿರೋ ಪಾಸಿಟಿವ್ಸ್ ಬಿಟ್ಟು ಫಿಲಿಮ್ ಪೂರಾ ನೆಗೆಟಿವ್ಸ್ ಇದೆ ಅಂದರೆ ತಪ್ಪಾಗಲ್ಲ. ಕ್ಯಾರೆಕ್ಟರ್ಗಳಿಗಿಂತ ಕಾನ್ಫ್ಲಿಕ್ಟ್ಗಳು ಚಿಕ್ಕದಾಗಿವೆ. ಇಂಟ್ರೊಡಕ್ಷನ್ ಫೈಟ್ ಫಿಲಿಮ್ನ ಲಿಫ್ಟ್ ಮಾಡಲಿಲ್ಲ ಅಂದರೂ ಒಂದು ಹೈ ಮೂಮೆಂಟ್ ಕೊಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆ ಫೈಟ್ ಮುಗ್ದಂತೆಯೇ ಮುಗ್ದೋಗುತ್ತೆ. ಮತ್ತೆ ಬರುತ್ತಾ ನಾವು ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇಡೀ ಫಿಲಿಮ್ನ ಫಸ್ಟ್ ಹಾಫ್ ಫ್ಲ್ಯಾಟ್ ಇದ್ದು ಇಂಟರ್ವಲಲ್ಲಿ ಸ್ವಲ್ಪ ಲಿಫ್ಟ್ ಆಗುತ್ತೆ. ಬಟ್ ಅಗೇನ್ ದ ಹೋಲ್ ಸ್ಟೋರಿ ಬಿಕಮ್ಸ್ ಪ್ರಿಡಿಕ್ಟೇಬಲ್ ಇನ್ ದ ಸೆಕೆಂಡ್ ಹಾಫ್. ಇದ್ರ ಮೇಲೆ ಫಿಲಿಮ್ನ ಇನ್ನೂ ಹಾಳು ಮಾಡಿರೋದು ರಾಂಗ್ ಪ್ಲೇಸ್ಮೆಂಟ್ ಆಫ್ ಸಾಂಗ್ಸ್ ಆ್ಯಂಡ್ ಫೈಟ್ಸ್. ಚೆಸ್ ಆಟಕ್ಕೆ ರಾಣಿ ಎಷ್ಟು ಮುಖ್ಯನೋ ಅದೇ ರೀತಿ ತನ್ನ ಕ್ಲೆವರ್ ಮೂವ್ಗಳಿಂದ ರಾಜನಿಗೆ ಬರೋ ಆಪತ್ತನ್ನು ತಡೆಯೋ ಸೀಕ್ವೆನ್ಸ್ಗಳು, ಹಾಗೆ ರಾಜನಿಗೆ ಎಷ್ಟು ಗ್ರಿಪ್ ಇದೆ ತನ್ನ ರಾಜ್ಯದ ಮೇಲೆ ಅನ್ನೋ ಒಂದು ಇಂಟ್ರೊಡಕ್ಟರಿ ಸೀಕ್ವೆನ್ಸ್ ಕುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಇದೆಲ್ಲದರ ನಡುವೆ ರಾಜನಿಗೆ ಇರೋ ವೆಲ್ತ್ ಹಾಗೆ ಆತನ ಖರ್ಚಿನ ಬಗ್ಗೆ ಸ್ವಲ್ಪ ಲಾಜಿಕಲಿ ಗಮನ ಕೊಡ್ಬೋದಿತ್ತು. ಪರ್ಫಾರ್ಮೆನ್ಸ್ಗಳಿಗೆ ಸ್ಕೋಪೇ ಇಲ್ಲ ಅಂದರೂ ಕೊಟ್ಟಿರೋ ಕ್ಯಾರೆಕ್ಟರ್ಗಳಿಗೆ ಮೆಜಾರಿಟಿ ಆಫ್ ದಿ ಕ್ಯಾಸ್ಟ್ ಜಸ್ಟಿಸ್ ಮಾಡಿದ್ದಾರೆ. ಹಾಗೆ ಸ್ಲಮ್ನ ಒಂದು ಹುಡುಗ ಗಮನ ಸೆಳೀತಾನೆ. ಇಷ್ಟೆಲ್ಲ ಹೇಳಾದ್ಮೇಲೆ, ಸ್ಟ್ರೀಮಿಂಗ್ ಪಾರ್ಟ್ನರ್ ನೆಟ್ಫ್ಲಿಕ್ಸ್ ನಿಮ್ಮ ಹತ್ರ ಇದ್ರೂ ಸಲ್ಮಾನ್ ಖಾನ್ ಅವ್ರನ್ನ ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ ಇದ್ದರೆ ನೀವು ಈ ಫಿಲ್ಮ್ನ ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.